ಇದು 1965 ಮಾಡಲ್. ಓಕೆ. ಕಂಪ್ಲೀಟ್ಲಿ ಒರಿಜಿನಲ್ ಬೈಕ್. ಹಾ. ಎವ್ರಿಥಿಂಗ್ ಕಂಪ್ಲೀಟ್ಲಿ ಒರಿಜಿನಲ್. ಹಾ. 1987 ಮಾಡಲ್ RX100 ಒಂದಿದೆ. ಓಕೆ. ಸೊ ಸಿಂಗಲ್ ಓನರ್ ಗಾಡಿ. ಹಾ. ಇದು ಕಂಪ್ಲೀಟ್ ರೆಸ್ಟೋರೇಷನ್ ಕಂಡೀಷನ್. ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಇದೊಂದು K09 ಸೂಪರ್ ನಂಬರ್ ಗಾಡಿ. ಓಕೆ. ತುಂಬಾ ಚೆನ್ನಾಗಿದೆ. ಸೊ 94 ಮಾಡಲ್. ಇದರಲ್ಲಿ 18 ಲೀಟರ್ಸ್ ಟ್ಯಾಂಕ್, ಅಲ್ಯೂಮಿನಿಯಂ ಏರ್ ಫಿಲ್ಟರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 29 ಮಾಡಲ್, 1979 ಮಾಡಲ್ SDB ಟೈಪ್. ಓನರ್. Okay. 2030 ತನಕ FC ಇದೆ. ಹಾ. ಫುಲ್ಲಿ ರೆಸ್ಟೋರ್ಡ್ ಗಾಡಿ. ಓಕೆ. ಒಂದೇ ಒಂದು ಚೈನ್ ಕವರ್ ಮಿಸ್ಸಿಂಗ್ ಇದೆ. ಹಾ. ಇನ್ಕ್ಲೂಡಿಂಗ್ ಕೀ ಇಂದ ಹಿಡಿದು ಎಲ್ಲ ಒರಿಜಿನಲ್ ಇದೆ. Additional cost, okay. ಎವ್ರಿಥಿಂಗ್ ಒರಿಜಿನಲ್ ಇದೆ. ಇದ್ರಲ್ಲಿ ಕೂಡ ರೋಡ್ ಕಿಂಗ್ ಮಡ್ಗಾಡ್ ಆಗ್ಲಿ ಎಲ್ಲ ಇದೆ. ಒಂದು ಹ್ಯಾಂಡಲ್ ಬಾರ್ ಇಲ್ಲ ಅಷ್ಟೇ, ಹಾ. ಬಿಟ್ಟು ಬೇರೆ ಎಲ್ಲ ಇದೆ. ಓಕೆ. ಸೊ ತಗೊಂಡ್ರೆ ಯಾರು ಇದ್ರೆ ಅವ್ರಿಗೆ FC ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡಿಕೊಡ್ತೀನಿ. ಮಾಡ್ಕೊಡ್ತೀರಾ? ಸೊ ಹಂಗೆ ಗಾಡಿ ಬೇಕು ಅಂದ್ರೆ ಜಸ್ಟ್ 95,000 ಗೆ ಗಾಡಿ ಹೆಂಗಿದೆ ಅಂತ. ಸೊ ನೆಕ್ಸ್ಟ್ ಫುಲ್ ಆಗಿ ರೆಸ್ಟೋರ್ ಮಾಡಿದೀರಾ, ಇನ್ಕ್ಲೂಡಿಂಗ್ ಕೀ ಕೂಡ ಎಸ್ಕಾನ್ಸ್ ಅದು ಹಾಕಿ. ಓಕೆ. So ಎಲ್ಲ ನೀಟಾಗಿ ಕಸ್ಟಮರ್ ಹೆಂಗ್ ಕೇಳಿದ್ದಾರೆ. ಪೈಂಟ್ ಕ್ವಾಲಿಟಿ ಎಲ್ಲ ನೀವು ನೋಡಬಹುದು. ನಾನು ಪ್ರತಿಯೊಂದು ವಿಡಿಯೋಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಜಾಕ್ ಬ್ರೋ ಅವ್ರ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಪೈಂಟ್ ಕ್ವಾಲಿಟಿ ಆಗಿರ್ಬೋದು, ಫಿನಿಶಿಂಗ್ ಮಾತ್ರ ನೋಡ್ಕೊಳ್ಳಿ. ಸೊ ಇನ್ನ ಇದು ಬಂದ್ಬಿಟ್ಟು ಫೈನಲ್ ಸ್ಟೇಜ್ ಇಲ್ಲ, ಇದಕ್ಕೆ ಪಾಲಿಶಿಂಗ್ ರಬ್ಬಿಂಗ್ ಎಲ್ಲ ಮಾಡಿ. 788 ಮಾಡಲ್ ರಾಜ್ದದ್ದು. ಓಕೆ. ಸೊ ಕಂಪ್ಲೀಟ್ ರೆಸ್ಟೋರ್ ಆಗಿದೆ ಇದು ಕೂಡ. ಇದು ಇಲ್ಲೇ ಬ್ಯಾಂಗ್ಳೂರ್ ರೋಡ್ ಕಿಂಗ್. ಸೊ 1995 ಮಾಡಲ್. ಅವರು ಓಲ್ಡ್ ಲೈನಿಂಗ್ ಎಲ್ಲ ಕೇಳಿದ್ರು. ಓಕೆ. ಸೊ ಕಂಪ್ಲೀಟ್ ಆಗಿ ಹ್ಯಾಂಡ್ ಪೈಂಟಿಂಗ್ ಅದರಲ್ಲಿ ಗೋಲ್ಡ್ ಲೈನಿಂಗ್ ಕಂಪ್ಲೀಟ್ ರೆಸ್ಟೋರ್ ಆಗಿದೆ. ಸೊ ಡೆಲಿವರಿ ವೇಟಿಂಗ್ ನಾನೇ ಕಂಪ್ಲೀಟ್ ರೆಸ್ಟೋರ್ ಮಾಡ್ಕೊಟ್ಟಿದ್ದೀನಿ. ಇದರಲ್ಲಿ ಏನೊಂದು ಅಡ್ವಾಂಟೇಜ್ ಅಂದ್ರೆ ಅವ್ರು ಕಿಂಗ್ ಸೆಟಪ್ ಕೇಳಿದ್ದಾರೆ. ಓಕೆ. ಸೊ ಹೆಡ್, ಬೋರ್, ಕ್ರಾಂಕ್ ಶಾಫ್ಟ್, Z 6 ಸ್ಪೀಡ್ ಕಾರ್ಬೊರೇಟರ್ ಹಾಕಿದ್ದೀನಿ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದು 1982 ಮಾಡಲ್ 1982 ಮಾಡಲ್ ಬುಲೆಟ್ ಇದೆ. ಓಕೆ. ಇಂಜಿನ್ ಇದು ರೀಬಿಲ್ಡ್ ಆಗಿದೆ. ರೀಸೆಂಟ್ ಆಗಿ ಒಂದು 35,000 ಸ್ಪೆಂಡ್ ಮಾಡಿದ್ದಾರೆ. ಓಕೆ. ಬಾಡಿ ಲೈನ್ ಮಾತ್ರ ಪೇಂಟಿಂಗ್ ಮಾಡ್ಕೊಬೇಕು. ಸೊ ಇದೊಂದು ಎಮೋಷನಲ್ ಬೈಕ್ ನಮ್ ಕಸ್ಟಮರ್. ಓಕೆ. ಅವರು ಕಂಪ್ಲೀಟ್ ಆಗಿ ಡೈಲಿ ರೆಗ್ಯುಲರ್ ಯೂಸೇಜ್ ಗಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ದೊಡ್ಡ ಬನ್ಸೋಡಿರುವ ನಮ್ ಜಾಕ್ ಬ್ರೋ ಗ್ಯಾರೇಜ್ ಗೆ. ಸೊ ತುಂಬಾ ದಿನ ಆಯ್ತು ಸೊ ವಿಂಟೇಜ್ ಬೈಕ್ ಸೇಲ್ಸ್ ವಿಡಿಯೋ ಮಾಡಿ. ಸೊ ಈ ಸತಿ ಬಂದ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್. ಸೊ ವಿಂಟೇಜ್ ಬೈಕ್ ಬಂದ್ಬಿಟ್ಟು ಫುಲ್ ಸೇಲ್ಸ್ ನಡೀತಾ ಇದೆ. ಸೊ RX100, ರೋಡ್ ಕಿಂಗ್, ಸೊ ಎಲ್ಲಾ ತರ ವಿಂಟೇಜ್ ಬೈಕ್ಸ್ ಎಲ್ಲ ಬಂದ್ಬಿಟ್ಟು ಸೇಲ್ ಅಲ್ಲಿ ಇದೆ. ಸೊ ಯಾವ್ಯಾವ ತರ ಗಾಡಿ, ಸೊ ಏನ್ ಪ್ರೈಸ್ ರೇಂಜ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಜಾಕ್ ಬ್ರೋ ನಮ್ ಜೊತೆ ಇದ್ದಾರೆ. ಫಸ್ಟ್ ಅವ್ರು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಬ್ರೋ. ಹಾಯ್ ರಾಹುಲ್, ಅವರ್ ಯು? ಚೆನ್ನಾಗಿದ್ದೀನಿ ಬ್ರೋ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಸೊ ತುಂಬಾ ಚೆನ್ನಾಗಿದ್ವಿ. ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು ಅನ್ಸುತ್ತೆ ಸೊ ಸೇಲ್ಸ್ ವಿಡಿಯೋ ಎಲ್ಲ ಮಾಡಿ. ಸೊ ನಮ್ ವ್ಯೂವರ್ಸ್ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಕೇಳ್ತಾನೆ ಇದಾರೆ. ಸೊ ನೆಕ್ಸ್ಟ್ RX ಸೇಲ್ಸ್ ಮಾಡಿ ಅಂತ, ಎಸ್ಪೆಷಲಿ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಈ ಸತಿ ಪ್ರೈಸ್ ಅಲ್ಲಿ ಕೊಡೋಣ ಬ್ರೋ ಗಾಡಿಗೆ. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ರೇಟ್ ಅಲ್ಲಿ ಕೊಡೋಣ. ಓಕೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಸೇಲ್ಸ್ ಮತ್ತೆ ಅವ್ರು ರೆಸ್ಟೋರ್ ಮಾಡಿರೋ ಗಾಡಿ ಎಲ್ಲ ಇದೆ. ಸೊ ಅದು ಕೂಡ ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ. ಸೊ ಫಸ್ಟ್ ಸೇಲ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಬ್ರೋ? ಬ್ರೋ ಒಂದು ಜಾವಾ ಇದೆ. ಇದು 1965 ಮಾಡಲ್. ಓಕೆ. ಕಂಪ್ಲೀಟ್ಲಿ ಒರಿಜಿನಲ್ ಬೈಕ್. ಎವ್ರಿಥಿಂಗ್ ಕಂಪ್ಲೀಟ್ಲಿ ಒರಿಜಿನಲ್. FC ಇನ್ಶೂರೆನ್ಸ್ ಮಾತ್ರ ಇಲ್ಲ. ಓಕೆ. ತಗೊಂಡವ್ರು ಮಾಡ್ಬೇಕು. ಸೊ A to Z ಎಲ್ಲ ಗಾಡಿಯಲ್ಲಿ ನೋಡ್ಬೋದು. ಗಾಡಿ ತುಂಬಾ ಒರಿಜಿನಲ್ ಇದೆ. ಮೀಟರ್ ಇಂದ ಹಿಡ್ದು ಏನೇನ್ 65 ಬರ್ಬೇಕೆಲ್ಲ ಇದೆ. ಒಂದೇ ಒಂದು ಮಿಲ್ಲಿಂಗ್ ಅಪ್ ಬ್ಯಾಕ್ ಸೈಡ್ ಇಲ್ಲ. ಬ್ರೇಕಿಂಗ್ ಪ್ರಾಬ್ಲಮ್ ಆ ಟೈಮ್ ಇಂದ ಇರೋದ್ರಿಂದ ಮಿಲ್ಲಿಂಗ್ ಅಪ್ ಒಂದಿಲ್ಲ. ಅದು ಬಿಟ್ಟು ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಇದು? 2.5 lakhs ಬಂದ್ರೆ ಕೊಟ್ಬಿಡೋಣ. 2,50,000 ಬಂದ್ರೆ ಗಾಡಿ ಕೊಟ್ಬಿಡ್ತೀರಾ? FC ಇನ್ಶೂರೆನ್ಸ್ ಬೇಕಂದ್ರೆ ನೀವೇ ಮಾಡಿಸ್ಕೊಡ್ತೀರಾ ಬೇಕಂದ್ರೆ? ಓಕೆ. ಸೊ ಜಾವಾ ಆಯ್ತು. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ಇರೋದು ಬಂದ್ಬಿಟ್ಟು RX. ಸೊ RX ಇದೆಯಾ ಈ ವಿಡಿಯೋದಲ್ಲಿ? ಒಂದು 1987 ಮಾಡಲ್ RX100 ಒಂದಿದೆ. ಓಕೆ. ಸೊ ಸಿಂಗಲ್ ಓನರ್ ಗಾಡಿ. ಇದು ಕಂಪ್ಲೀಟ್ ರೆಸ್ಟೋರೇಷನ್ ಕಂಡೀಷನ್. ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಓಕೆ. ತಗೊಂಡು ರೆಸ್ಟೋರೇಷನ್ ಒಂದು ಮಾಡ್ಕೊಬೇಕಾಗತ್ತೆ. ಓಕೆ. ತುಂಬಾ ಜನ ಬಂದ್ಬಿಟ್ಟು ಲೋ ಬಜೆಟ್ ಅಲ್ಲಿ ಬೇಕು ಅಂತ ಕೇಳ್ತೀರಾ. ಸೊ ನಾರ್ಮಲ್ ಗಾಡಿ ಕೊಡಿ, ನಾವೇ ಫುಲ್ ಕಂಪ್ಲೀಟ್ ಆಗಿ ರೆಸ್ಟೋರ್ ಮಾಡ್ಕೊಂತೀರಾ ಅಂದ್ರೆ ಸೊ ನಿಮ್ಗೆ ಈ ಗಾಡಿ ಇದು ಡೀಟೇಲ್ಸ್ ಹೇಳಿ ಬ್ರೋ ಫಸ್ಟ್. ಸೊ ಇದು 87 ಮಾಡಲ್ ಸಿಂಗಲ್ ಓನರ್. ಇಂಜಿನ್ ರೀಬಿಲ್ಟ್ ಆಗಿ ಒಂದು 10 ವರ್ಷ ಆಗಿದೆ. ಗಾಡಿ ಬೇರೆ ಏನೂ ಇಲ್ಲ. ಸೊ ಬಾಡಿ ಲೈನಿಂಗ್ ಮಾಡ್ಕೊಂಡು ಕಂಪ್ಲೀಟ್ ರೆಸ್ಟೋರೇಷನ್ ಮಾಡಿದ್ರೆ ಇವಾಗ ಏನು ಪ್ರೈಸ್ ಏನಿದೆ ಕೊಟ್ ಮಾಡಿಲ್ಲ. ತಗೊಂಡ್ ಯಾರು ರೆಸ್ಟೋರೇಷನ್ ಮಾಡ್ಕೊಂಡಂಗಿದ್ರೆ ವಿತ್ ರೆಸ್ಟೋರೇಷನ್ ಒಂದು ಕಾಸ್ಟ್ ಅಲ್ಲಿ ಕೊಟ್ಬಿಡೋಣ. ಓಕೆ. ಈ ರೆಸ್ಟೋರೇಷನ್ ಬೇಡ, ನಮ್ಗೆ ಬೇರೆ ಗಾಡಿ ಮಾತ್ರ ಬೇಕು ಅಂದ್ರೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಏನೊಂದು 165 ಬಂದ್ರೆ ಕೊಟ್ಬಿಡೋಣ. 1,65,000 ಬಂದ್ರೆ ಕೊಟ್ಬಿಡ್ತೀರಾ? ತುಂಬಾ ಜನ ನಿಮ್ಗೆ ಗೊತ್ತಿರುತ್ತೆ. ರೀಸನ್ ಏನಂದ್ರೆ ಆ ಪ್ರೈಸಿಂಗ್ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್. ತುಂಬಾ ಜನ ಸಿಂಗಲ್ ಓನರ್ ಕೇಳ್ತಾರೆ. ಸೊ ಅದ್ರಿಂದ ಆ ಪ್ರೈಸ್ ಇದಕ್ಕೆ. ಬಟ್ ಐಟಮ್ ಎಲ್ಲ ಒರಿಜಿನಲ್ ಇದೆ ಗಾಡಿಯಲ್ಲಿ. ಒಂದು ಚೈನ್ ಕವರ್ ಮಿಸ್ಸಿಂಗ್ ಇದೆ. ಅದು ಬಿಟ್ರೆ ಬೇರೆಲ್ಲ ಒರಿಜಿನಲ್ ಇದೆ. ಇನ್ ಕೇಸ್ ಈ ಗಾಡಿ ತಗೊಂಡು ಜಾಕ್ ಬ್ರೋ ಹತ್ರ ರೆಸ್ಟೋರ್ ಮಾಡ್ಬೇಕಂದ್ರೆ ಸೊ ಅದು ಕೂಡ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ. ಸೊ RX100, RX135 ಎಲ್ಲ ಸದ್ಯಕ್ಕೆ ಏನ್ ಪ್ರೈಸ್ ಅಂತ ನಿಮ್ಗೆ ಗೊತ್ತಿರುತ್ತೆ.
ಸೊ ಒಂದು ಪ್ರಾಪರ್ ಆಗಿರೋ ಗಾಡಿ, ಯಾವ್ದೇ ತರ ಪಂಚಿಂಗ್ ಎಲ್ಲ ಯಾವ್ದು ಇಲ್ಲ ಅಲ್ಲ ಬ್ರೋ, ಎಲ್ಲ ಜೆನ್ಯೂನ್ ಗಾಡಿ ಎಲ್ಲ ಗಾಡಿ ಇದೆ bro. ಸೊ ಅದು ಫಸ್ಟ್ ಇಂದಾನೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಈ RX 100 ಬೇಕು ಅಂದ್ರೆ CAP 6453 ಈ ನಂಬರ್ ಇರೋ ಗಾಡಿ RX 100 ಬೇಕು ಅಂದ್ರೆ ಜಸ್ಟ್ 1,65,000 ತಗೊಂಡ್ ಬಂದ್ರೆ ಸಾಕು, ಈ ಗಾಡಿ ನಿಮ್ಗೆ ಸಿಗುತ್ತೆ. ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ನೀವು ಕರ್ನಾಟಕ ಎಲ್ಲಿಂದಾನು ನೀವು ಬರ್ಬೋದು. NOC ಏನಾದ್ರು ಕೊಡ್ತೀರಾ ಬ್ರೋ ಇದಕ್ಕೆ? FC ಮಾಡಿ NOC ಮಾಡಿ ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಬ್ರೋ, ಒಂದು 1982 ಮಾಡೆಲ್ 1982 ಮಾಡೆಲ್ ಬುಲೆಟ್ ಇದೆ. ಓಕೆ. ಇಂಜಿನ್ ಇದು ರೀಬಿಲ್ಡ್ ಆಗಿದೆ, ರೀಸೆಂಟ್ ಆಗಿ ಒಂದು 35,000 ಸ್ಪೆಂಡ್ ಮಾಡಿದ್ದಾರೆ. ಓಕೆ. ಬಾಡಿ ಲೈನ್ ಮಾತ್ರ ಪೇಂಟಿಂಗ್ ಮಾಡ್ಕೊಬೇಕು, ಅದ್ ಬಿಟ್ಟು FC ಇನ್ಶೂರೆನ್ಸ್ ಮಾಡ್ಕೊಬೇಕು. ಯಾರು ತಗೊಂಡವ್ರು ಇದ್ರೆ FC ಇನ್ಶೂರೆನ್ಸ್ ಮಾಡಿ ಕೊಟ್ಬಿಡೋಣ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? 85,000 ಗೆ 85,000 ಗೆ ಕೊಟ್ಬಿಡ್ತೀರಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಸೊ 80s ಮಾಡೆಲ್ ಬುಲೆಟ್ ನಿಮ್ಗೆ ಬೇರೆ 85,000 ರುಪೀಸ್ಗೆ ಸಿಗ್ತಾ ಇದೆ. ನೀವು ತಗೊಂಡು ಸಣ್ಣ ಪುಟ್ಟ ಏನೋ ಇದೆ ಖರ್ಚು ಅದ್ ನೀವು ಮಾಡ್ಕೊಬೇಕು. ಸೊ ಇಲ್ಲ ಅಂದ್ರೆ ಇಲ್ಲೇ ನೀವು ಮಾಡಿಸ್ಬೇಕಾದ್ರೂ ಕೂಡ ಸಾಕು, ಜಾಕ್ ಬ್ರೋನೇ ಕಂಪ್ಲೀಟ್ ಆಗಿ ರೆಸ್ಟೋರ್ ಕೂಡ ಮಾಡ್ಕೊಡ್ತಾರೆ. ಸೊ ಬುಲೆಟ್ ಆಯ್ತು. ನೆಕ್ಸ್ಟ್ ಯಾವ ಗಾಡಿ ಬ್ರೋ? ಬನ್ನಿ ಬ್ರೋ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು SD B ಟೈಪ್ ಇದೆ. ಸರ್ ಇದು ಡೀಟೇಲ್ಸ್ ಹೇಳಿ. ಇದು 1979 ಮಾಡೆಲ್ 1979 ಮಾಡೆಲ್ SD B ಟೈಪ್. ಓನರ್, Okay. 2030 ತನಕ FC ಇದೆ. ಫುಲ್ಲಿ ರೆಸ್ಟೋರ್ಡ್ ಗಾಡಿ. ಓಕೆ. ಒಂದೇ ಒಂದು ಚೈನ್ ಕವರ್ ಮಿಸ್ಸಿಂಗ್ ಇದೆ, ಇನ್ಕ್ಲೂಡಿಂಗ್ ಕೀ ಇಂದ ಹಿಡಿದು ಎಲ್ಲ ಒರಿಜಿನಲ್ ಇದೆ ಗಾಡಿಯಲ್ಲಿ. ಓಕೆ. ಸೊ ಏನು ಖರ್ಚಿಲ್ಲ ಗಾಡಿಯಲ್ಲಿ, ತಗೊಂಡು ಹಂಗೆ ಓಡಿಸಬಹುದು ಆರಾಮಾಗಿ. ಹಂಗೆ ಓಡಿಸಬಹುದು. ಜಾವಾ ಫೀಲ್ ಬೇಕಂತ ಬೇರೆ ಒಂದು ಹ್ಯಾಂಡಲ್ ಬಾರ್ ಕಸ್ಟಮರ್ ಹಾಕೊಂಡಿದ್ದಾರೆ. ಬಟ್ ನಮ್ಮ ಹತ್ರ ಯಾರು ತಗೊಂಡವ್ರು ಇದ್ರೆ ಹ್ಯಾಂಡಲ್ ಬಾರ್ ಒಂದು ಮಾಡೆಲ್ ಬಿ ಹಾಕೊಡೋಣ. ಒಂದು ಚೈನ್ ಕವರ್ ಮಿಸ್ಸಿಂಗ್ ಇದೆ, ಬಿಟ್ಟು ಎಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ಸೌಂಡ್ ಸ್ವಲ್ಪ ಚೆನ್ನಾಗ್ ಬೇಕು ಅಂತ ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಯೂಸ್ ಮಾಡಿದ್ದಾರೆ. ಅದ್ ಬಿಟ್ರೆ ಗಾಡಿ ಫುಲ್ ನೀಟ್ ಒರಿಜಿನಲ್ ಗಾಡಿ, ಏನು ಖರ್ಚಿಲ್ಲ ಗಾಡಿ. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ನೀವು? 1.8 lakhs ಕೇಳ್ತಾ ಇದೀನಿ. ಗಾಡಿ ಇವಾಗ ಎಲ್ಲಾರ್ಗು ಗೊತ್ತು ಏನ್ ಪ್ರೈಸ್ ಓಡ್ತಾ ಇದೆ ಅಂತ ಮಾರ್ಕೆಟ್ ಅಲ್ಲಿ. ಸೊ ಇದು ರೆಸ್ಟೋರೇಷನ್ ಮಾಡ್ಬೇಕಂದ್ರೆ ಇವತ್ತು 1,30,000 ತನಕ ಆಗುತ್ತೆ. ಗಾಡಿನೂ ಒಂದು 80-90 1 lakh ತನಕ ಇದೆ. FC ಇನ್ಶೂರೆನ್ಸ್ ಆಲ್ಮೋಸ್ಟ್ ಲೈಕ್ 220 230 ಇದೆ. 1,80,000 ಬಂದ್ರೆ ಗಾಡಿ 1,80,000 ಬಂದ್ರೆ ಗಾಡಿ ಸಿಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ರೆಡಿಯಾಗಿ ಫುಲ್ ರನ್ನಿಂಗ್ ಇದೆ. ಸೊ ಆರಾಮಾಗಿ ಗಾಡಿ ತಗೊಂಡು ಸುಮ್ನೆ ಬೇರೆ ನೀವು ಓಡಿಸ್ಬೇಕಷ್ಟೇ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಸ್ಪೆಷಲ್ ಗಾಡಿ ಇದೆ, ರಾಜದೂತ್ ಇದೆ ಇದು. ಬ್ರೋ ಇದ್ರ ಬಗ್ಗೆ ಸ್ವಲ್ಪ ಹಂಗೆ ಡೀಟೇಲ್ಸ್ ಹೇಳಿ. ಬ್ರೋ ಇದು 87-88 ಮಾಡೆಲ್ ರಾಜದೂತ್. ಓಕೆ. ಸೊ ಕಂಪ್ಲೀಟ್ ರೆಸ್ಟೋರ್ ಆಗಿದೆ ಇದು ಕೂಡ. ಸೊ ಸ್ಟಾರ್ಟಿಂಗ್ ಟ್ರಬಲ್ ಏನೋ ಆಯ್ತು ಅಂತ ಕಸ್ಟಮರ್ ನಮ್ಗೆ ಸೇಲ್ ಕೊಟ್ಬಿಟ್ರು, ನಾವೇ ತಗೊಂಡ್ಬಿಟ್ಟಿದ್ದೀವಿ ಗಾಡಿ. ಸೊ FC ಇನ್ಶೂರೆನ್ಸ್ ಫುಲ್ ರೆಡಿ ಆಗಿ ಗಾಡಿ 38,000 ಗಾಡಿ ಪರ್ಚೇಸ್ ಮಾಡಿರೋದು ಕಸ್ಟಮರ್. ಆಲ್ಮೋಸ್ಟ್ ಲೈಕ್ 90,000 ಸ್ಪೆಂಡ್ ಮಾಡಿದ್ದಾರೆ. ಓಕೆ. ತಗೊಂಡವ್ರು ಯಾರು ತಗೊಂಡಿರೋರ ಹೆಸರಲ್ಲಿ FC ಇನ್ಶೂರೆನ್ಸ್ ನೇಮ್ ಟ್ರಾನ್ಸ್ಫರ್ ಮಾಡಿ 1.5 lakhs ಗೆ ಕೊಟ್ಬಿಡೋಣ. 1.5 lakhs ಗೆ ಮಾಡಿ ಕೊಟ್ಬಿಡ್ತೀರಾ ಫೈನಲ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 1.5 lakh ರುಪೀಸ್ಗೆ. ಸೊ ಇನ್ ಕೇಸ್ ವಿಂಟೇಜ್ ಲವರ್ಸ್ ನೀವು ಯಾರಾದ್ರೂ ಇದ್ರೆ, ರಾಜದೂತೆ ಬೇಕು ನಮಗೆ, ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರ್ಬೇಕು, ಎಲ್ಲ ಇರಬೇಕಂದ್ರೆ ಈ ಗಾಡಿ ಆರಾಮಾಗಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಇನ್ ಕೇಸ್ ನೀವು ನಿಮ್ಮ ಹತ್ರ ಹಳೆ ಗಾಡಿ ಇರುತ್ತೆ, ಸೊ ಅದು ಕೂಡ ನೀವು ರೆಸ್ಟೋರ್ ಮಾಡ್ಬೇಕಂದ್ರೂ ನೀವು ಜಾಕ್ ಬೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಿಕ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. CL2 87 ಮಾಡೆಲ್. ಇದು ಬಂದ್ಬಿಟ್ಟು ಕಸ್ಟಮರ್ RTO ಗೆ FC ಇನ್ಶೂರೆನ್ಸ್ ಗೆ ಗಾಡಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್. ಕಸ್ಟಮರ್ RTO ಏಜೆಂಟ್ ಡಾಕ್ಯುಮೆಂಟ್ ಮಿಸ್ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಗಾಡಿ ಆನ್ಲೈನ್ ಅಪ್ಡೇಟ್ ಇದೆ ಯಶವಂತಪುರ RTO ಅಲ್ಲಿ. ಗಾಡಿಗೆ 95,000 ಕೊಟ್ಟು ಮಾಡ್ತಾ ಇದ್ದೀನಿ. ಗಾಡಿ ತಗೋನವ್ರು ಯಾರಾದಿದ್ರೆ FC ಇನ್ಶೂರೆನ್ಸ್ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ. ಅಡಿಷನಲ್ ಕಾಸ್ಟ್ ಆಗುತ್ತೆ. ಆಸ್ ಇಟ್ ಇಸ್ ಬೇಕಾದ್ರೆ ಎವ್ರಿಥಿಂಗ್ ಒರಿಜಿನಲ್ ಇದೆ. ಇದ್ರಲ್ಲಿ ಕೂಡ ರೋಡ್ ಕಿಂಗ್ ಮಾಡ್ಗಾಡ್ ಆಗ್ಲಿ ಎಲ್ಲ ಇದೆ. ಒಂದು ಹ್ಯಾಂಡಲ್ ಬಾರ್ ಇಲ್ಲ ಅಷ್ಟೇ, ಬಿಟ್ಟು ಬೇರೆ ಎಲ್ಲ ಇದೆ. ಸೊ ತಗೋನವ್ರು ಯಾರಾದಿದ್ರೆ ಅವ್ರಿಗೆ FC ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡ್ಕೊಡ್ತೀರಾ. ಸೊ ಹಂಗೆ ಗಾಡಿ ಬೇಕು ಅಂದ್ರೆ ಜಸ್ಟ್ 95,000 ಗಾಡಿ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ರೋಡ್ ಕಿಂಗ್ ಇದೆ ಬ್ರೋ, ಇದು ಡೀಟೇಲ್ಸ್ ಹೇಳಿ ಸ್ವಲ್ಪ ಹಂಗೆ. ಸೊ ಇದೊಂದು K09 ಸೂಪರ್ ನಂಬರ್ ಗಾಡಿ, ತುಂಬಾ ಚೆನ್ನಾಗಿದೆ. 94 ಮಾಡೆಲ್. ಇದರಲ್ಲಿ 18 ಲೀಟರ್ಸ್ ಟ್ಯಾಂಕ್, ಅಲ್ಯೂಮಿನಿಯಂ ಏರ್ ಫಿಲ್ಟರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ 28 ತನಕ ಇದೆ. ಇನ್ಶೂರೆನ್ಸ್ ಕರೆಂಟ್ ಇದೆ. 2.5 lakhs ಕೊಟ್ಟು ಮಾಡ್ತಾ ಇದೆ. 2.5 lakhs ಕೊಟ್ಟು ಮಾಡ್ತಾ ಇದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಓಕೆ. ನೀವ್ ಹೇಳ್ತಾ ಇರೋ ಎಲ್ಲಾ ಗಾಡಿಗೆ ಬಂದ್ಬಿಟ್ಟು ಫಿಕ್ಸ್ಡ್ ಪ್ರೈಸ್ ಏನಿಲ್ಲ ಅಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಓಕೆ. ಸೊ ಫ್ರೆಂಡ್ಸ್ ನೀವು ಆಲ್ ಓವರ್ ಕರ್ನಾಟಕ ಇರ್ಬೋದು, ಸೊ ಇಂಡಿಯಾ ಎಲ್ಲಾದ್ರೂ ನೀವು ಇರ್ಬೋದು, ವಿಡಿಯೋ ನೋಡ್ತಾ ಇದ್ರೆ ಇನ್ ಕೇಸ್ ನಿಮ್ಗೆ ಏನಾದ್ರು ಕ್ವಾಲಿಟಿ ವಿಂಟೇಜ್ ಬೈಕ್ಸ್ ಬೇಕು, ನಮಗೆ ಒರಿಜಿನಲ್ ಜೆನ್ಯೂನ್ ಆಗಿರೋ ಗಾಡಿಗಳು ಬೇಕಂದ್ರೆ ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡ್ಕೊಬೋದು. ಯಾಕಂದರೆ ತುಂಬ ಜನ ಬಂದ್ಬಿಟ್ಟು ಬೇರೆ ಬೇರೆ ಸ್ಟೇಟ್ಸಿಂದಾನೇ ಜಾಕ್ ಬ್ರೋ ಹತ್ರ ಗಾಡಿಗಳು ಬಿಡ್ತಾರೆ ರೆಸ್ಟೋರ್ ಮಾಡೋಕ್ಕೆ. ಸೊ ಅಷ್ಟೊಂದು ಟ್ರಸ್ಟ್ ಬರ್ತಿ ನಾವೇ ಆಲ್ಮೋಸ್ಟ್ ಒಂದು 4 to 5 ವೀಡಿಯೋಸ್ ಮಾಡಿದ್ವಿ. ಸೊ ತುಂಬ ಜನ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಗಾಡಿ ಎಲ್ಲ ಲೈಕ್ ಡೆಲಿವರಿ ವೀಡಿಯೋಸ್லாம் ನಾವು ಮಾಡಿರ್ತೀವಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಬಂದ್ಬಿಟ್ಟು ಕೊಟ್ಟಿರ್ತೀವಿ, ಆ ಲಿಂಕ್ಸ್ ಎಲ್ಲ ಹೋಗ್ಬಿಟ್ಟು ಒಂದ್ಸತಿ ವಾಚ್ಔಟ್ ಮಾಡಿ. ಸೊ ಅವ್ರದ್ದು ಬಿಲ್ ಕ್ವಾಲಿಟಿ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಫ್ರಮ್ ದ ಸ್ಕ್ರ್ಯಾಚು. ಸೊ ಫುಲ್ ಡೆಡ್ ಆಗಿರೋ ಬೈಕ್ನ ಹೆಂಗೆ ತಿರ್ಗಾ ಇದಕ್ಕೆ ತರ್ತಾರೆ ಅಂತ ಎಲ್ಲ ಕಂಪ್ಲೀಟಾಗಿ ನಿಮಗೆ ವೀಡಿಯೋಸ್ ಇರುತ್ತೆ.
ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಅಷ್ಟೇ ಅಲ್ಲ ಬ್ರೋ, ಸೇಲ್ಸ್ ಅಷ್ಟೇ ಆಗಿದ್ಯಾ ಇಲ್ಲ ಇನ್ನ ಇದೆಯಾ ಅಷ್ಟೇ ಇನ್ನ ಇದೆ ಗಾಡಿಗಳು. ಪಾರ್ಕಿಂಗ್ ನಾನು ತಗೊಂಡ್ ಬಂದಿಲ್ಲ. ಇನ್ನೊಂದ್ 2 ರೋಡ್ ಕಿಂಗ್ ಸೇಲ್ ಅಲ್ಲಿ ಇದೆ. ಇನ್ನ ಒಂದ್ 2 ರೋಡ್ ಕಿಂಗ್ ಇದೆ. ಸೇಲ್ ಅಲ್ಲಿ ಇದೆ. ಬೇರೆ 82 ಮಾಡೆಲ್ ರೋಡ್ ಕಿಂಗ್ ಒಂದಿದೆ, ಡಾಲರ್ ಮಾಡೆಲ್, ಎವ್ರಿಥಿಂಗ್ ಒರಿಜಿನಲ್. ಅದು ಫೋಟೋ ಶೇರ್ ಮಾಡ್ತೀನಿ. ಓಕೆ, ಅದ್ ಬಿಟ್ಟು ಇನ್ನ 2 ರೋಡ್ ಕಿಂಗ್ ಇದೆ. ಅನ್ರೆಸ್ಟೋರ್ಡ್ ವೆಹಿಕಲ್ ಯಾರಾದ್ರೂ ತಗೊಂಡಂಗಿದ್ರೆ ನಾನು ರೆಸ್ಟೋರ್ ಮಾಡಿ ಕೊಡ್ತೀನಿ. ಡಾಕ್ಯುಮೆಂಟ್ ಅಪ್ಡೇಟ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಸೊ ಅದು ಗಾಡಿದು ಫೋಟೋಸ್ ನಾನು ಶೇರ್ ಮಾಡ್ತೀನಿ, ಬಿಕಾಸ್ ಎಲ್ಲ ತುಂಬಾ ಸ್ಟಡ್ ಆಗಿ ನಿಂತ್ಬಿಟ್ಟಿದೆ. ಅಷ್ಟೇ. RX ಏನಾದ್ರು ಇದೆಯಾ ಬೇರೆ? ಬರುತ್ತೆ, ಬಂದ್ರೆ ಕೊಡ್ತೀನಿ. ಬರುತ್ತಾ? ಓಕೆ, ಸೊ RX ಬರುತ್ತೆ ಜಾಕ್ ಬ್ರೋ ಹತ್ರ. RX Z ತುಂಬಾ ಜನ ಕೇಳ್ತಾ ಇರ್ತಾರೆ, ಇದೆಯಾ Z ಏನಾದ್ರು? ರೆಡಿ ಆಗ್ತಾ ಇದೆ. 4UU 5 ಸ್ಪೀಡ್ ಒರಿಜಿನಲ್. ಓಕೆ, ಸೊ ರೆಡಿ ಆಗಿದ್ಮೇಲೆ ಹೇಳ್ತೀನಿ. ಓಕೆ, ರೆಡಿ ಆಗ್ತಾ ಇದೆ ಅದನ್ನ. Ready ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಟೋರ್ ಮಾಡಿರೋ ಗಾಡಿಗಳು ನಿಮ್ಗೆ ಹಂಗೆ ಡಿಸ್ಪ್ಲೇ ಮಾಡ್ತೀವಿ ನೋಡಿ. ಸೊ RX 135 5 ಸ್ಪೀಡ್ ಒಂದಿದೆ. ಸೊ ರೋಡ್ ಕಿಂಗ್ ಇದೆ. ಒರಿಜಿನಲ್ 5 ಸ್ಪೀಡ್ ಇಲ್ಲ. Okay, convert ನಾಗರ್ಕೋವಿಲಿಂದ ಕಳ್ಸಿಕೊಟ್ಟಿರೋದು. ತಮಿಳ್ನಾಡಿಂದ 1987 ಮಾಡೆಲ್ RX 100 ಇದು. ಸೊ ಕಸ್ಟಮರ್ ಅಲ್ಲೇ ಪರ್ಚೇಸ್ ಮಾಡಿ ನಮ್ ಕಳ್ಸಿದ್ರು ರೆಸ್ಟೋರೇಷನ್ಗೆ. ತುಂಬಾ ವರ್ಸ್ಟ್ ಕಂಡೀಷನ್. ಇದನ್ನ ಎಲ್ಲ ಕಸ್ಟಮರ್ಗೆ ಫೋಟೋ ಎಲ್ಲ ಕಳ್ಸಿಬಿಟ್ಟಿದೆ. ಇದು ತಗೊಳಕ್ ಬಂದು ರೆಡಿ ಮಾಡಕ್ ನೀವು ಬೇರೆ ಗಾಡಿ ತಗೊಳ್ಳಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಬೇಡ, ಇದೇ ಗಾಡಿ ನಂಬರ್ ಚೆನ್ನಾಗಿದೆ, ನಮ್ಗೆ ಗಾಡಿ ರೆಡಿ ಮಾಡ್ಕೊಡಿ ಅಂತ. ಇಂಜಿನ್ ಚಾರ್ಸಿ ಮಾತ್ರ ಗಾಡಿ ಇದೆ. ಸೊ ಇನ್ನೊಂದು ಗಾಡಿ ನಾವು ಸಪರೇಟ್ ಆಗಿ ಪರ್ಚೇಸ್ ಮಾಡಿ, ಸೊ ಎಲ್ಲ ಅದ್ರಲ್ಲಿರೋ ಎಲ್ಲ parts ಇದೆ. ಹೆಂಗಿರ್ಬೇಕು ಓಕೆ, ಸೊ ಹಂಗೆ ಮಾಡ್ಕೊಟ್ಟಿದ್ದೀವಿ. ಗಾಡಿ ನೋಡಿ ಹೆಂಗಿದೆ ಅಂತ. ಸೊ ಪಿನ್ ಟು ಪಿನ್ ಫುಲ್ ಆಗಿ ರೆಸ್ಟೋರ್ ಮಾಡಿದೀರಾ, ಇನ್ಕ್ಲೂಡಿಂಗ್ ಕೀ ಕೂಡ ಎಸ್ಕಾಚ್ ಸೆಮಾ ಅದು ಹಾಕಿ. ಓಕೆ, ಸೊ ಎಲ್ಲ ನೀಟಾಗಿ ಕಸ್ಟಮರ್ ಹೆಂಗ್ ಕೇಳಿದ್ದಾರೆ. ಪೇಂಟ್ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು. ನಾನು ಪ್ರತಿಯೊಂದು ವಿಡಿಯೋಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಜಾಕ್ ಬ್ರೋ ಅವ್ರದ್ದು ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಪೇಂಟ್ ಕ್ವಾಲಿಟಿ ಆಗಿರ್ಬೋದು, ಅವ್ರ ಫಿನಿಶಿಂಗ್ ಮಾತ್ರ ನೋಡ್ಕೊಳ್ಳಿ. ಸೊ ಇನ್ನ ಇದು ಬಂದ್ಬಿಟ್ಟು ಫೈನಲ್ ಸ್ಟೇಜ್ ಇಲ್ಲ, ಇದಕ್ಕೆ ಪಾಲಿಶಿಂಗ್ ರಬ್ಬಿಂಗ್ ಎಲ್ಲ ಮಾಡಿ ವೇಟಿಂಗ್, ಬಿಕಾಸ್ ಇಲ್ಲಿಂದ ಕಲ್ಸಕ್ ಮುಂಚೆ ಡಸ್ಟ್ ಆಗ್ಬಿಡುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ಓಕೆ, ಪಾಲಿಶಿಂಗ್ ಒಂದ್ ಆಗ್ಬೇಕು. ಪಾಲಿಶಿಂಗ್ ಮಾಡಿ ಪ್ಯಾಕ್ ಮಾಡಿ ಕಲ್ಸ್ಕೊಡ್ಬೇಕು. ಓಕೆ, ಒಂದ್ ಸ್ವಲ್ಪ ಭಯ ಆಗ್ತಾ ಇದೆ, ಇಲ್ಲಿಂದ ಕಲ್ಸ್ಕೊಡ್ಬೇಕು ನಾಗರ್ಕೋವಿಲ್ 650 ಕಿಲೋಮೀಟರ್. ಓಕೆ, ಓಕೆ, ಏನಾದ್ರು ಡ್ಯಾಮೇಜ್ ಆಗಿ ಅವ್ರು ಡಿಸಪಾಯಿಂಟ್ ಆಗ್ಬಾರ್ದು ಅಂತ ಇನ್ನ ಇಟ್ಟಿದ್ದೀನಿ. ಡೈಲಿ ಕಸ್ಟಮರ್ ಹತ್ರ ಮಾತಾಡ್ತಾ ಇದೀನಿ, ಕಲ್ಸ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ಸೊ ಇದು ಇಲ್ಲೇ ಬ್ಯಾಂಗ್ಳೂರ್ದೆ ರೋಡ್ ಕಿಂಗ್. ಸೊ 1995 ಮಾಡಲ್. ಅವರು ಓಲ್ಡ್ ಲೈನಿಂಗ್ ಎಲ್ಲ ಕೇಳಿದ್ರು. ಓಕೆ, ಸೊ ಕಂಪ್ಲೀಟ್ ಆಗಿ ಹ್ಯಾಂಡ್ ಪೇಂಟಿಂಗ್ ಅದರಲ್ಲೇ ಗೋಲ್ಡ್ ಲೈನಿಂಗ್. ಸೊ ಕಂಪ್ಲೀಟ್ ರೆಸ್ಟೋರ್ ಆಗಿದೆ. ಸೊ ಡೆಲಿವರಿಗೆ ವೇಟಿಂಗ್. ಕಸ್ಟಮರ್ ಎಲ್ಲೋ ಆಚೆ ಹೋಗಿದ್ದಾರೆ, ಬಂದಿದ ತಕ್ಷಣ. ಇದು ಎಷ್ಟು ದಿನ ಆಯ್ತು ನಿಮ್ಗೆ ಫುಲ್ ಕಂಪ್ಲೀಟ್ ರೆಸ್ಟೋರ್ ಮಾಡಕ್ಕೆ? 2.5 ಮಂತ್ಸ್ ಆಗ್ಬಿಟ್ಟು. 2.5 ಮಂತ್ಸ್. ಓಕೆ, ಸೊ ಇವಾಗ ಬುಕಿಂಗ್ಸ್ ಎಲ್ಲ ಅವೈಲೇಬಲ್ ಇದೆಯಾ? ಆಲ್ಮೋಸ್ಟ್ ತುಂಬಾ ಗಾಡಿ ಇದೆ, ತುಂಬಾ ಗಾಡಿ ಪೆಂಡಿಂಗ್ ಅಲ್ಲಿ ಇದೆ. ಓಕೆ, ಎಲ್ಲ ಪೇಂಟಿಂಗ್ ಅಲ್ಲಿ ಇದೆ. ಸೊ ವೇಟ್ ಮಾಡ್ತಾ ಇದ್ದೀನಿ. ಅದೊಂದು ಇನ್ನೊಂದ್ ಸ್ವಲ್ಪ ಗಾಡಿಗಳು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಒಂದು ಜಾವ ಎಲ್ಲ ಬಂದ್ಬಿಟ್ಟಿದೆ. ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಇನ್ನೂ ಒಂದು 10 ಗಾಡಿ ರೆಡಿ ಆಗ್ತಾ ಇದೆ. ಸೊ ಇವಾಗ ಯಾರಾದ್ರೂ ಬುಕಿಂಗ್ ಕೊಡ್ಬೇಕಂದ್ರೆ ಬುಕಿಂಗ್ಸ್ ಎಲ್ಲ ಅವೈಲೇಬಲ್ ಇದೆಯಾ? ಕೊಡ್ಬೋದಾ? ಮಾಡ್ಕೊಡೋಣ ಸರ್, ಮಾಡ್ಕೊಡ್ತಾ ಇದ್ದೀರಾ? ಓಕೆ, ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ನೋಡೋಣ, ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಸಮುರಾಯ್ ಇದೆ. ಸೊ ಇದೊಂದು ಎಮೋಷನಲ್ ಬೈಕ್ ನಮ್ ಕಸ್ಟಮರ್ದು. ಓಕೆ, ಸೊ ಅವರು ಕಂಪ್ಲೀಟ್ ಆಗಿ ಡೈಲಿ ರೆಗ್ಯುಲರ್ ಯೂಸೇಜ್ ಗಾಡಿ. ಒಂದ್ ಸ್ವಲ್ಪ ರನ್ಗೆ ರೆಸ್ಟೋರ್ ಸರ್ವಿಸ್ ಆಕ್ಚುಲಿ ಬಂದಿದ್ದಿಲ್ಲ ಅವ್ರಿಗೆ ಪ್ಲಾಟಿನಾ ಗಾಡಿಗೆ. ಇದು ಬಂದ್ಬಿಟ್ಟು ರೆಸ್ಟೋರ್ ಮಾಡ್ಕೊಂಡೆ ನಂತರ ಒಂದು ಸಮುರಾಯ್ ಇದೆ ಅಂತ ಕೊಟ್ರು. ಸೊ ಕಂಪ್ಲೀಟ್ ರೆಸ್ಟೋರ್ ಮಾಡಿದೀನಿ. ಫ್ರಂಟ್ ಫೋರ್ಕ್ ಬಂದ್ಬಿಟ್ಟು ಅವ್ರು ಸ್ವಲ್ಪ ಆಕ್ಷನ್, ಅವ್ರು AC ಕೆಲಸ ಮಾಡೋದು. ಓಕೆ, ಸೊ ಫಿಯರ್ ಅದು ಇದಕ್ಕೆಲ್ಲಿದ್ರು ಅವರು ಶಾಕ್ ಆಫ್ ದ ಫ್ರಂಟ್ ಫಿಯರ್ ಅದು ಹಾಕೊಟ್ಟಿದ್ದೀನಿ. ಅದ್ಬಿಟ್ಟು ಎಲ್ಲ ಒರಿಜಿನಲ್ ಪ್ಲಸ್ ಬಂದ್ಬಿಟ್ಟು ಇದರಲ್ಲಿ ಇದೆಲ್ಲ ಮೆಟಲ್ ಅಲ್ಲಿ ಫ್ಯಾಬ್ರಿಕೇಟ್ ಮಾಡಿ ಹಾಕಿರೋದು. ಓ ಇದಾ? ಓಕೆ, ಫ್ಯಾಬ್ರಿಕೇಟ್. ಸೊ ಲಾಸ್ಟ್ ಟೈಮ್ ಕೂಡ ಇನ್ನೊಂದು KB 100ಗೂ ನಾನು ಫ್ಯಾಬ್ರಿಕೇಟ್ ಮಾಡಿ ಹಾಕ್ಸಿದೆ. ಓಕೆ, ಸೊ ಇದು ಕೂಡ ಫ್ಯಾಬ್ರಿಕೇಟ್, ಬಿಕಾಸ್ ಇದು ಸೀಟ್ ಅಲ್ಲಿ ಹಿಂದೆ ಯಾರಾದ್ರೂ ಕುತ್ಕೊಂಡ್ರೆ ವೆಯ್ಟ್ ಅದು ಕ್ರ್ಯಾಕ್ ಬಂದ್ಬಿಡುತ್ತೆ. ಇದು ಪರ್ಮನೆಂಟ್ ಸೊಲ್ಯೂಷನ್. ಸೊ ಎಲ್ಲದರಲ್ಲೂ ನಾನು ಫ್ಯಾಬ್ರಿಕೇಟ್ ಮಾಡಿ. ಸೊ ಯಾವ ಗಾಡಿಗೆ ಇದು ಮಾಡ್ತೀರಾ ನೀವು? ಸುಜುಕಿ ಗಾಡಿಗೆಲ್ಲ ಮಾಡ್ತೀರಾ? ಶಾಲಿನೋ ಎಲ್ಲ ಸುಜುಕಿ ಮಾಡ್ಬೋದು. ಇವಾಗ RX ಗೆಲ್ಲ ಬಂದಿದೆ, RX ಗೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಸಿಕ್ಕತ್ತೆ ಮಾಡಿ ಮಾಡ್ತೀರಾ ಅದನ್ನು ಬೇಕಂದ್ರೆ. ಸೊ ನೋಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಸಮುರಾಯ್ ಗಾಡಿ ಏನಾದರೂ ಇದ್ರೆ ಈ ಫೈಬರ್ ಕೇಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕ್ರ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೊಸದಾಗಿ ಫ್ಯಾಬ್ರಿಕೇಟ್ ಮಾಡಿ. ಇದು ಬಂದ್ಬಿಟ್ಟು ಯಾವ ಮೆಟಲ್ ಬ್ರೋ? ಇದು ಮೆಟಲ್ ಅಲ್ಲಿ ಶೀಟ್ ಅಲ್ಲಿ ಮಾಡಿರೋದಲ್ಲ. ಓಕೆ, ಸೊ ನೋಡ್ಕೊಳ್ಳಿ ಫಿನಿಶಿಂಗ್ ಹೆಂಗ್ ಬಂದಿದೆ ಅಂತ ಈ ಸಮುರಾಯಿ. ಸೊ ನೆಕ್ಸ್ಟ್ ಒಂದು RX 100 ಇದೆ. ಸೊ ಇದನ್ನು 1986 CAP ನೇ ಇದು ಕೂಡ. ಸೊ ಇದು ಕಂಪ್ಲೀಟ್ ಮೇಡ್ ಇನ್ ಜಪಾನ್ ಕವರ್ ಎಲ್ಲ ಇದೆ. ಓಕೆ, ಸೊ ಜಾಲಲ್ಲಿಂದ ಒಂದು ಕಸ್ಟಮರ್ಗೆ ನಮ್ಮ ಹತ್ರ ಗಾಡಿ ತಗೊಂಡ್ರು, ನಾನೇ ಕಂಪ್ಲೀಟ್ ರೆಸ್ಟೋರ್ ಮಾಡ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನೊಂದು ಅಡ್ವಾಂಟೇಜ್ ಅಂದ್ರೆ ಅವ್ರು ಕಿಂಗ್ ಸೆಟಪ್ ಕೇಳಿದ್ದಾರೆ. ಓಕೆ, ಸೊ ಹೆಡ್, ಬೋರು, ಕ್ರಾಂಕ್ ಶಾಫ್ಟ್, Z 6 ಸ್ಪೀಡ್ ಕಾರ್ಬೊರೇಟರ್ ಹಾಕಿದ್ದೀನಿ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಡೆಲಿವರಿ ವೇಟಿಂಗ್. ಪೇಂಟ್ ಅವ್ರು ರೆಡ್ ಕೇಳಿದ್ರು. ಸೊ ಇದು ಕ್ಯಾರಿಯರ್ ಹಾಕೊಡ್ತೀನಿ ಅಂದ್ರೆ ಬೇಡ ಸರ್ ನನಗೆ ಸೀಟ್ರಿಂಗ್ 135 ತರ ಬೇಕಂದ್ರು ಹಾಕೊಟ್ಟೆ. ಡಿಸ್ಕ್ ಅಸೆಂಬ್ಲಿ ಕೇಳಿದ್ರು, ಡಿಸ್ಕ್ ಹಾಕಿದ್ದೀನಿ.
ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ. ಸೊ ನೋಡ್ಬೋದು ಒಂದು 4-5 ಗಾಡಿ ಸದ್ಯಕ್ಕೆ ರಿಸ್ಟೋರ್ ಮಾಡಿ ಇಕ್ಕಿದ್ದಾರೆ. ಎಲ್ಲ ಬಂದು 4-5 ಗಾಡಿ ಮಾತ್ರ ರಿಸ್ಟೋರ್ ಮಾಡಿದ್ದಾರೆ. ಸೊ ಈ ತರ ದೊಡ್ಡ ಗಾಡಿಗಳು ಮಾತ್ರ ಇಲ್ಲ. ಸೊ ಆ ತರ ಬಂದ್ರು ಸುವೇಗ ಚಿಕ್ಕ ಗಾಡಿ ಕೂಡ ಅವ್ರು ಕಂಪ್ಲೀಟ್ ಆಗಿ ರಿಸ್ಟೋರ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಮಾಡಿ ಇಕ್ಕಿದ್ದಾರೆ. ಅದು ನಿಮ್ದೇ ಅಲ್ಲ ಬ್ರೋ? ಅದು ಓನ್ ಯೂಸ್ಗೆ ಡಿಸ್ಪ್ಲೇಗೆ ಮಾಡಿ ಇಟ್ಟಿರೋದು. ಓಕೆ. ಸೊ ಅದಕ್ಕೆ ಅವ್ರು ಅಲ್ಲೇ ಇರ್ಲಿ ಅಂತ ಹಂಗೆ. ಸೊ ಹಂಗೆ ನೀವು ಆಚ ಕಡೆ ಬಂದ್ರೆ ಕೂಡ ತುಂಬಾ ಗಾಡಿಗಳಿದೆ ರೆಸ್ಟೋರ್ ಮಾಡೋದು. ಅದು ಕೂಡ ನಿಮ್ಗೆ ಹಂಗೆ ತೋರಿಸ್ಕೊಡ್ತೀವಿ. ಸೊ ಇಲ್ಲೆಲ್ಲಾನು ರೆಡಿ ಆಗ್ತಾ ಇದೆ. ಇದೆಲ್ಲ ಯಾವ್ದು ಬ್ರೋ? ಇದು KB 125. ಸೊ ಕಂಪ್ಲೀಟ್ ಆಗಿದೆ. ಸೊ ಬಾಡಿಗೆ ವೇಟಿಂಗ್. ಇದು ಲಾಸ್ಟ್ ಟೈಮ್ ಒಂದು ಗಾಡಿ ಗೋವಾ ಇಂದ ಬಂದಿತ್ತು, ಆ ಗಾಡಿನ ಇದು? SD 350. ಇದು ಬಂದ್ಬಿಟ್ಟು ಇದು ಚಾಮರಾಜನಗರ. ಓಕೆ. ಒಬ್ರು ಅಂಕಲ್ ಬಂದಿದ್ರಲ್ಲ ಅಕ್ಕ ಗಾಡಿಯಲ್ಲಿ ಹಾಕೊಂಡು, ಅದೇ ಗಾಡಿ? ಗಾಡಿನೇ. ಓಕೆ. ಆಲ್ಮೋಸ್ಟ್ 1.5 months ಆಯ್ತಲ್ವಾ? ಹೌದು, ಮೋಸ್ಟ್ಲಿ ಒಂದು 2 months. ಇವಾಗ ಏನ್ ಪೆಂಡಿಂಗ್ ಇದೆ ಬ್ರೋ ಇದರಲ್ಲಿ? ಬಾಡಿ ಮಾತ್ರ ಬರಬೇಕು. ಓಕೆ. ಪೇಂಟಿಂಗ್ ಆಗ್ತಾ ಇದೆ. ಸೊ ಅವ್ರು ಸ್ವಲ್ಪ ಕಲರ್ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಮೆಕ್ಯಾನಿಕಲ್ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯ್ತು. ಸ್ಟಾರ್ಟ್ ಎಲ್ಲ ಆಗಿದೆ ಗಾಡಿ. ಫ್ರಂಟ್ ವೀಲ್ ಆಗ್ಬೇಕು, ಬಾಡಿ ಐಟಮ್ ಫಿಟ್ ಮಾಡಿ ಟ್ರಯಲ್. ಪ್ರಾಬ್ಲಮ್ ಇನ್ನ 1 week ಇಲ್ಲ 1 or 2 days. 1 or 2 days ಅಲ್ಲಿ ಆಗ್ಬಿಡುತ್ತಾ? ಓಕೆ. ಅಲ್ಲಿ ಕೂಡ ಒಂದು ರೋಡ್ ಕಿಂಗ್ ಇದೆ. ಸೊ ಅದನ್ನು ರೆಸ್ಟೋರ್ ಬ್ರೋ? ರೆಸ್ಟೋರೇಷನ್ ಇಲ್ಲ, ಅದು ನನ್ನ ಪರ್ಸನಲ್ ಬೈಕ್ ರೋಡ್ ಕಿಂಗ್. ಓಕೆ. ಸೊ ಅದ್ರಲ್ಲಿ ಸ್ವಲ್ಪ ಇಂಜಿನ್ ಮಾಡೋಣ ಅಂತ ಬೆಚ್ಚಿಟ್ಟಿದ್ವಿ. ಸೊ ಹಂಗೆ ನೀವು ಆಚ ಕಡೆ ಬಂದು ಇನ್ನೂ ತುಂಬ ಗಾಡಿಗಳಿದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಬನ್ನಿ, ಇನ್ನೊಂದು ಸೇಲ್ಗಿದೆ TVS ಚಾಂಪು ಬ್ರೋ. TVS 50 ಎಲ್ಲಿ ಬ್ರೋ ಇದು? TVS 50 97 ಮಾಡಲ್ ಏನಿದೆ. ಓಕೆ. ಇದು ಅಡ್ವಾಂಟೇಜ್ ಇನ್ನ ಮ್ಯಾನ್ಯುಯಲ್ ಬುಕ್ ಇದೆ, ಸೆಕೆಂಡ್ ಓನರು. ಆಮೇಲೆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಇದೆ. ಸ್ಮಾರ್ಟ್ ಕಾರ್ಡ್ ಇದೆ. ಸ್ಮಾರ್ಟ್ ಕಾರ್ಡ್ ಇದೆ. ಓಕೆ. ಕಸ್ಟಮರ್ ಡೈಲಿ ಯೂಸ್ ಮಾಡ್ತಾ ಇದ್ದಿರೋ ಗಾಡಿ. ನಿಮ್ಗೆ ಸ್ಮಾರ್ಟ್ ಕಾರ್ಡ್ 2021 ತನಕ FC ಕೂಡ ರನ್ನಿಂಗ್ ಅಲ್ಲಿ ಇದಿರೋ ಗಾಡಿ. ಓಕೆ. K09 ರಿಜಿಸ್ಟರ್ಡ್, ಮೈಸೂರಿಂದ ತಗೊಂಡೆ. ಸೊ ಯಾರು ತುಂಬಾ ಚೆನ್ನಾಗಿ ಕೇಳ್ತಾರೆ ನನ್ಗೆ ಚಾಂಪ್ ಬೇಕು ಅಂತ, ಅದಕ್ಕೆ ಒಂದು ಇವ್ರನ್ನ ತರಿಸಿಟ್ಟಿದೆ. ಯಾರಿಗಾದ್ರೂ ಬೇಕು. ಓಕೆ. ಏನ್ ಪ್ರೈಸ್ ಏನ್ ಹೇಳ್ತೀರಾ ಇದಕ್ಕೆ? 12,000 ಗೆ ಕೊಟ್ಬಿಡ. 12,000 ಗೆ ಕೊಟ್ಬಿಡ್ತೀರಾ? ನೋಡಿ, ವಿಂಟೇಜ್ ಬೈಕು 12,000 rupees ಇಂದಾನೆ. ಅದು ಕೂಡ TVS 50 ವಿತ್ ಸ್ಮಾರ್ಟ್ ಕಾರ್ಡ್ ಇರೋ ಡಾಕ್ಯುಮೆಂಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಮ್ಯಾನ್ಯುಯಲ್ ಬುಕ್ ಎಲ್ಲ ಕೂಡ ಇದೆ. ಸೊ ಒರಿಜಿನಲ್ ಗಾಡಿ ಹಂಗೆ ಇದೆ ನೋಡ್ಕೊಳ್ಳಿ. ಸಿಂಗಲ್ ಓನರ್ ಬ್ರೋ ಇದು? ಸೆಕೆಂಡ್ ಓನರ್. ಓಕೆ. ಸೊ ಅದು ಬಿಟ್ಟು ಹಂಗೆ ಬಂದ್ರೆ ಕೂಡ ಇಲ್ಲಿ ಕೂಡ ತುಂಬಾ ಗಾಡಿಗಳಿದೆ ಬ್ರೋ. ಇಲ್ಲಿ ಸುವೇಗ ಡೀಲೆಕ್ಸ್ ಇದೆ. ಸೊ ಇದೆಲ್ಲ ರೆಸ್ಟೋರೇಷನ್ಗೆ, SD ಜಟ್ಟು ರೆಸ್ಟೋರೇಷನ್ಗೆ, ಆಮೇಲೆ ಒಂದು ವಿಕಿ ವಿಕ್ಟೋರಿಯಾ. ಇದು ನೋಡ್ಕೊಳ್ಳಿ, ಈ ಗಾಡಿ ತುಂಬಾ ಜನ ನೋಡೇ ಇರಲ್ಲ. ವಿಕಿ ವಿಕ್ಟೋರಿಯಾ ಈ ಗಾಡಿ ಕೂಡ ಜಾಕ್ ಬ್ರೋ ಬಂದ್ರು ರೆಸ್ಟೋರ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ತುಂಬಾ ರೇರ್ ಅಲ್ಲ ಬ್ರೋ? ತುಂಬಾ ರೇರು. ಸೊ ಐಟಮ್ಸ್ ಎಲ್ಲ ಸೋರ್ಸ್ ಮಾಡ್ಕೊಂಡು ಆಮೇಲೆ ರೆಡಿ ಮಾಡೋಣ ಅಂತ ಇಕ್ಕಿದ್ದೀರಾ. ಸೊ ಈ ತರ ಬಂದ್ಬಿಟ್ಟು ತುಂಬಾ ರೇರ್ ಗಾಡಿ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ರೆಸ್ಟೋರ್ ಮಾಡ್ಕೊಡ್ತಾರೆ ವಿತ್ ಆಲ್ಮೋಸ್ಟ್ ಒರಿಜಿನಲ್ ಪಾರ್ಟ್ಸ್ ಹಾಕಿ. ಕ್ವಾಲಿಟಿ ರೆಸ್ಟೋರೇಷನ್, ಕ್ವಾಲಿಟಿ ಪೇಂಟಿಂಗ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಬ್ರೋ? ಸೊ ತುಂಬಾ ಥ್ಯಾಂಕ್ಸ್ ಬ್ರೋ, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದ್ರೂ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ. ಎಲ್ಲರೂ ಬರ್ತಾ ಇದಾರೆ, ಎಲ್ಲರಿಗೂ ಚೆನ್ನಾಗಿ ಮಾಡ್ಕೊಡ್ತಾ ಇದ್ವಿ. ಮೇ ಬಿ ಪ್ರೈಸಿಂಗ್ ಅಲ್ಲಿ ಇಲ್ಲ ಅಂದ್ರೂ ಗಾಡಿಗಳು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಡ್ತಾ ಇದೀವಿ. ಸೊ ನಿಮ್ ವ್ಯೂವರ್ಸ್ ಹತ್ರ ನೀವು ಕೇಳ್ಬೇಕು ನಾವು ಹೆಂಗ್ ರೆಡಿ ಮಾಡ್ಕೊಡ್ತಾ ಇದೀವಿ, ಕರೆಕ್ಟ್ ಆಗಿ ಬರ್ತಾ ಇದೆ ಗಾಡಿ ಅಂತ. ಸಪೋಸ್ ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ, ಗಾಡಿ ಸರಿಯಾಗಿ ರೆಡಿ ಆಗ್ತಾ ಇಲ್ಲ ಅಂದ್ರೂ ಕಸ್ಟಮರ್ ನ ಕರ್ಸಿ ತಿರ್ಗಾ ಅವ್ರಿಗೆ ಹೆಂಗ್ ಬೇಕೋ ರೆಡಿ ಮಾಡ್ಕೊಡೋಕೆ ನಾವು ರೆಡಿ ಇದೀವಿ, ಮಾಡ್ಕೊಡ್ತಾ ಇದೀವಿ. ಓಕೆ. ಸೊ ನಮ್ ಪ್ರಾಮಿಸ್ ಆಲ್ವೇಸ್ ಫ್ರಮ್ ಜಾಕ್ ರೆಸ್ಟೋರೇಷನ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು, ಬಾಯ್.